ಇದು ಸಾಮಾನ್ಯ ವೀಣೆಯಲ್ಲ. ಇಡೀ ಭಾರತದಲ್ಲೇ ಕೆಲವು ಸಂಗೀತಗಾರರಷ್ಟೇ ಬಳಸುವ ವೀಣೆ. ಇದರ ಹೆಸರು ರುದ್ರವೀಣೆ ಎಂದು. ಕರ್ನಾಟಕದಲ್ಲಂತೂ ಈ ವಾದ್ಯ ಬಳಸುವವರು ವಿರಳಾತಿ ವಿರಳ. ಈ ವಾದನದ ಪರಿಣಿತಿ ಹೊಂದಿರುವವರು, ಅದರಲ್ಲೂ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ 3 ವಾದಕರಿದ್ದಾರೆ ಅನ್ನೋದು ನಿಜಕ್ಕೂ ಜಿಲ್ಲೆಗೆ ಹೆಮ್ಮೆಯ ಸಂಗತಿ. ಒಬ್ಬರು RV ಹೆಗಡೆ, ಇನ್ನೊಬ್ಬರು ಜ್ಯೋತಿ ಹೆಗಡೆ, ಈಗ ಈ ಯುವ ಪ್ರತಿಭೆ ಮೇಘನಾ ಹೆಗಡೆ. ಈ ವೀಣೆಗೆ ವೀಣೆಗಳ ರಾಜ ಎಂಬ ಹೆಸರಿದೆ. ಮಹಾದೇವಿ ಪಾರ್ವತಿಯ ಅಂಗ ಸೌಂದರ್ಯದ ಅನುರೂಪವಾಗಿ ಮಹಾಶಿವನಿಂದ ರಚನೆಯಾದ ವಾದನವಿದು ಅನ್ನೋ ಪ್ರತೀತಿ ಕೂಡ ಇದೆ. ಮಹಾಶಿವನೇ ಇದರ ಹರಿಕಾರ. ನಂತರ ಇದು ಪಾರ್ವತಿಗೆ, ಅವಳಿಂದ ಸರಸ್ವತಿಗೆ, ಅವಳ ಮೂಲಕ ನಾರದನಿಗೆ, ಆನಂತರ ದಶಕಂಠ ರಾವಣನಿಗೆ ಈ ವೀಣೆಯ ಪಾರಂಗತ್ವ ದೊರೆಯಿತು. ಈ ವಾದನವನ್ನು 25 ವರ್ಷದ ಮೇಘನಾ ಹೆಗಡೆಯವರು 5 ವರ್ಷಗಳಿಂದ ಕಲಿಯುತ್ತಿದ್ದಾರೆ. RV ಹೆಗಡೆ ಹಳ್ಳದಕೈ ಅವರು ಮೇಘನಾ ಅವರಿಗೆ ಈ ವಾದ್ಯವನ್ನು ಕಲಿಸಿಕೊಡುತ್ತಿದ್ದಾರೆ. ಬೆರಳೆಣಿಕೆಯಷ್ಟು ಮಂದಿ ಇವತ್ತು ಭಾರತದಲ್ಲಿ ಕರ್ನಾಟಕದಲ್ಲಿ ಇದ್ದಾರೆ ನೋಡ್ಬೋದು. ಅಂತಹ ಸಾಲಿನಲ್ಲಿ ಅಂತಹ ಸಾಧನೆಗೈದಂತಹ ಮಾನವೀಯರಲ್ಲಿ ನಾನು ಒಬ್ಬಳಾಗಬೇಕು ಅನ್ನುವಂತಹ ಆಶಯದಿಂದ ರುದ್ರವೀಣೆಯನ್ನು ಅಭ್ಯಾಸ ಮಾಡ್ತಾ ಇದ್ದೇನೆ ಕಳೆದ 7 ವರ್ಷಗಳಿಂದ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ, ಪ್ರೋತ್ಸಾಹ ಈ ಚಿಗುರಿಗೆ ಬೇಕು ಅಂತ ಕೇಳ್ಕೊಳ್ತೇನೆ. ರುದ್ರವೀಣೆಯನ್ನು ನುಡಿಸೋದು ಸುಲಭದ ಮಾತಲ್ಲ, ಆದರೆ ಕಷ್ಟ ಸಾಧ್ಯ ಹೌದು. ರುದ್ರವೀಣೆ ಅಂದಾಜು 5-6 kg ತೂಕವಿರುತ್ತೆ. ರುದ್ರವೀಣೆಯನ್ನ ಹೆಗಲ ಮೇಲೆ ಹೊತ್ತುಕೊಂಡು ವಜ್ರಾಸನದಲ್ಲಿ ಕೂತು ನುಡಿಸಬೇಕು ಅನ್ನೋದು ನಿಯಮ. ಅಂತೆಯೇ ಈ ವಾದ್ಯ ಎಷ್ಟು ಸೂಕ್ಷ್ಮವೆಂದರೆ ಚೂರು ಅಲುಗಿದರೂ ಶ್ರುತಿ ಹೆಚ್ಚು ಕಡಿಮೆಯಾಗುತ್ತದೆ. ಹೀಗಿರುವಾಗ ರುದ್ರವೀಣೆಯನ್ನ ಹೊತ್ತು ಶ್ರುತಿ ನುಡಿಸುವುದು ಕಷ್ಟ ಕಾರ್ಯ. ಹೆಂಗಸರಿಗೆ ಈ ವಾದನ ಕಲಿಯುವ ಹಾಗೆ ಇಲ್ಲ ಎಂಬ ಪದ್ಧತಿ ಮೊದಲಿತ್ತು. ಆ ಪದ್ಧತಿ ಕಳೆದು ಎಷ್ಟೋ ವರ್ಷವಾದರೂ ಹೆಣ್ಣು ಮಕ್ಕಳು ಈ ವಾದನ ನುಡಿಸಿದ್ದೇ ವಿರಳ. ಸದ್ಯ ಮೇಘನಾ ಹೆಗಡೆ ಇವರು ರುದ್ರವೀಣೆಯ ವಿಷಯದಲ್ಲಿ ಭಾರತ ಮತ್ತು ಸಂಸ್ಕೃತಿ ಇಲಾಖೆಯಿಂದ CCRT ಶಿಷ್ಯವೇತನ ಪಡೆಯುತ್ತಿರುವ ದೇಶದ ಏಕೈಕ ಯುವತಿ.